येन प्रादुरभावि भूमिवलजे विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिरे यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौरिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदरिणे चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नावान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ 212ನೇ ಸುಧಾಮೂಲ ಮೊದಲನೇ ವಾಕ್ಯದಿಂದ ಪ್ರಾರಂಭ ಆಗ್ಬೇಕು. ಇದುವರೆಗೆ ಯಾವ್ಯಾವ್ದ್ರಲ್ಲಿ ಜಾತಿಯನ್ನ ಒಪ್ಪಿದ್ದಾರೆ, ಯಾವ್ದ್ರಲ್ಲಿ ಒಪ್ಪಿಲ್ಲ ಅಂತ ಒಂದು ವಿಷಯ ಬಂತು. ಈಗ ಮನುಷ್ಯರುಗಳೆಲ್ಲ ಒಂದು ಜಾತಿಯನ್ನು ಒಪ್ಕೊಂಡಿದ್ದಾರೆ, ಮನುಷ್ಯತ್ವ ಇದೆ ಅಂತ. ಸಿಂಹಗಳಲ್ಲೆಲ್ಲ ಸಿಂಹತ್ವ ಇದೆ, ಪುಸ್ತಕಗಳೆಲ್ಲ ಪುಸ್ತಕತ್ವ ಇದೆ. ಹೀಗೆ ಅನೇಕ ವಸ್ತುಗಳಲ್ಲಿ ಒಂದೇ ಧರ್ಮ ಕಂಡ್ರೆ ಅದನ್ನ ಜಾತಿ ಅಂತ ಕರಿತೀವಿ. ಅದೇ ತರ ಈ ಎಲ್ಲಾ ವಸ್ತು ಸ್ವರೂಪ ಇದೆ ಇಡೀ ಜಗತ್ತಿನಲ್ಲಿ. ಈಗ ಮನುಷ್ಯತ್ವ ಕೆಲವು ಮನುಷ್ಯರಲ್ಲಿದೆ, ಸಿಂಹಗಳಲ್ಲಿಲ್ಲ. ಸಿಂಹಗಳಲ್ಲಿರೋ ಸಿಂಹತ್ವ ಮನುಷ್ಯರಲ್ಲಿಲ್ಲ. ಅಂತೂ ಒಂದ್ರಲ್ಲಿ ಇದ್ದಂದ್ ಮತ್ತೊಂದಿಲ್ಲ. ಆದರೆ ಇಡೀ ಎಲ್ಲಾ ವಸ್ತುಗಳಲ್ಲಿ, ಜಗತ್ತಿನಲ್ಲಿರೋ ಸಕಲ ವಸ್ತುಗಳಲ್ಲಿ ಒಂದಿದೆ. ಯಾವುದು? ಸ್ವರೂಪತ್ವ ಅನ್ನೋದಿದೆ. ಸಕಲ ವಸ್ತುಗಳ ಸ್ವರೂಪಗಳಲ್ಲಿ ಆಯಾಯ ವಸ್ತು ಯಾವ್ದು ಬೇಕಾದ್ರೆ ತಗೊಳ್ಳಿ, ಆ ಎಲ್ಲಾ ವಸ್ತುಗಳ ಸ್ವರೂಪದಲ್ಲಿ ಒಂದು ಜಾತಿ ಇದೆ, ಸ್ವರೂಪತ್ವ ಅಂತ ಒಂದು ಜಾತಿ ಇದೆ. ಇದನ್ನು ಒಪ್ಬೇಕೋ ಬೇಡವೋ ಅಂತ ಪ್ರಶ್ನೆ ಚರ್ಚೆ ಬಂದಿತ್ತು. ಅದಕ್ಕೆ ಯಾರು ಒಪ್ಪಿಲ್ಲ. ಅಂದ್ರೆ ಪರೀಕ್ಷಕರು, ಅಂದ್ರೆ ಯಾರು ಶಾಸ್ತ್ರ ವಿಶೇಷವಾಗಿ ಅಧ್ಯಯನ ಮಾಡಿರ್ತಾರೆ, ಶಾಸ್ತ್ರ ರಚನೆ ಮಾಡ್ತಾರೆ, ಅಂಥವರು ಪರೀಕ್ಷಕರು ಯಾರು ಕೂಡ ಸ್ವರೂಪತ್ವ ಅನ್ನೋ ಒಂದು ಜಾತಿ ಅಂತ ಒಪ್ಪಿಲ್ಲ. ಜಾತಿ ಅಂದ್ರೆ ನಮ್ ತಲೆಗೆ ಏನ್ ಬರ್ಬೇಕು ಅಂದ್ರೆ, ಜಾತಿ ಅಂದ್ರೆ ಒಂದು 10, 20, 100 ಈ ತರ ಬೇಕಾದಷ್ಟು ಪದಾರ್ಥಗಳಲ್ಲಿ, ಸಾಕಷ್ಟು ಪದಾರ್ಥಗಳಲ್ಲಿ ನಮಗೆ ಆ ಧರ್ಮ ಇರುತ್ತೆ ಎಲ್ಲಾ ಕಡೆನೂ ಕೂಡ. ಹೇಗೆ ಮನುಷ್ಯತ್ವ ಎಲ್ಲಾ ಮನುಷ್ಯರಲ್ಲೂ ಇದೆ, ಒಂದಲ್ಲ ಎರಡಲ್ಲ, ಅನೇಕ ಮನುಷ್ಯರು, ಅನಂತ ಜೀವರಾಶಿಗಳಲ್ಲೂ ಆ ಮನುಷ್ಯತ್ವ ಆ ಧರ್ಮ ಇದೆ. ಆ ತರ ಪ್ರಕೃತದಲ್ಲಿ ಸ್ವರೂಪತ್ವ ಎಲ್ಲೆಲ್ಲಿದೆ? ಅನೇಕ ವಸ್ತು ಸ್ವರೂಪ. ಅನೇಕ ಅಂದ್ರೆ ಸಕಲ ಅಂತಾನೆ ಅರ್ಥ, ಇಲ್ಲಿ ಕೆಲವು ಅಂತ ಅರ್ಥ ಅಲ್ಲ, ಎಲ್ಲ ಏನೇನ್ ವಸ್ತುಗಳಿದೆ ಎಲ್ಲದರಲ್ಲೂ ಸ್ವರೂಪತ್ವ ಇದೆ ಅಂತ. ಆದ್ರೆ ಈ ಸ್ವರೂಪತ್ವವನ್ನ ಒಪ್ಪಲ್ಲಾಕೆ ಯಾರು ಕೂಡ ಬುದ್ಧಿವಂತರು ಅಂತ ಇದು ಬಂತು. ನ ಸ್ವರೂಪತ್ವ ಸಾಮಾನ್ಯಂ ಕೇನಾಪ್ಯಂಗೀಕೃತಂ ಕ್ವಚಿತ್. ಯಾರೂ ಕೂಡ ಎಲ್ಲೂ ಒಪ್ಪಿಲ್ಲ ಈ ವಿಷಯನ. ಸ್ವರೂಪತ್ವ ಅಂತ ಒಂದು ಜಾತಿ ಇದೆ ಅಂತ ಯಾರೂ ಒಪ್ಲಿಲ್ಲ ಅಂತ ಇಷ್ಟು ಮಧ್ವಾಚಾರ್ಯರು ತಾವು ಹೇಳಿತ್ತು. ಇದ್ರ ಬಗ್ಗೆ ಒಬ್ಬ ಹೇಳ್ತಾನೆ, ಅಯ್ಯೋ ಯಾರು ಬೇರೆಯವರು ಒಪ್ಲಿಲ್ಲ ಅಂದ ಕೂಡ ನಾನ್ ಯಾಕೆ ಒಪ್ಬಾರ್ದು? ನಾನು ಒಪ್ತೀನಿ. ಯಾಕೆಂದ್ರೆ ಬೇರೆಯವ್ರು ಒಪ್ಪಿದ್ದನೇ ನಾವು ಒಪ್ಬೇಕು ಅಂತ ನಿಯಮ ಇದೆಯಾ? ಈಗ ನಾವೆಲ್ಲ ಹೇಳ್ತೀವಲ್ಲ, ನೀವ್ ಒಪ್ಪಿದ್ದೀರಿ ನಾವ್ ಯಾಕೆ ಒಪ್ಬೇಕು, ನಮ್ ಭಾವನೆ ಹೀಗೆ, ನಾವ್ ಹೀಗೆ ಒಪ್ಕೊಂಡಿದೀವಿ. ಯಾಕೆಂದ್ರೆ ಎಲ್ರೂ ಒಪ್ಪಿದ್ದನ್ನೇ ನಾನ್ ಒಪ್ಬೇಕು ಅಂತಿಲ್ಲ ಅಂತ ಒಬ್ಬ ಹಠ ಹಿಡದ ಅಂತ ಇಟ್ಕೊಡಿ ಈ ಪ್ರಶ್ನೆಗೆ. ಏನು ಸ್ವರೂಪತ್ವ ಜಾತಿನ ಒಪ್ತೀಯೋ ಇಲ್ವೋ? ಯಾರು ಬುದ್ಧಿವಂತರು ಒಪ್ಪಿಲ್ಲ. ಅಯ್ಯೋ ಬುದ್ಧಿವಂತರು ಅವ್ರು ಒಪ್ತಾ ಇದ್ರೆ ನಮ್ಗೇನು, ನಾನಂತೂ ಒಪ್ಪಿದ್ದೀನಲ್ಲ. ಯಾಕಂದ್ರೆ ಅವ್ರು ಒಪ್ಪಿದ್ದನ್ನೇ ನಾವ್ ಒಪ್ಬೇಕು ಅಂತ ನಿಯಮ ಇಲ್ಲ ಅಂತ ಒಬ್ಬ ಯಾರಾದ್ರೂ ಹಠ ಹಿಡಿದು ಕೂತ್ರೆ ಅವನು ಅದ ಕಾರಣವನ್ನು ಕೂಡ ಕೊಡ್ತಾನೆ. ಯಾಕೆ ಹಠ ಹಿಡಿತಾರೆ ಅಂದ್ರೆ, ಅಲ್ಲ ಈಗ ದ್ವೈತ ಮತ, ಅದ್ವೈತ ಮತ, ವಿಶಿಷ್ಟಾದ್ವೈತ ಮತ ಬೇಕಾದಷ್ಟು ಮತ ಇದೆ, ಜೈನ ಮತ ಬೇಕಾದಷ್ಟಿದೆ.
ಅವ್ರು ಒಪ್ಪಿದ್ದನ್ನೆಲ್ಲ ನಾವು ಒಪ್ಬೇಕು ಅಂದ್ರೆ ನಮ್ಮ ಮತಕ್ಕೂ ಅವ್ರ ಮತಕ್ಕೆ ಏನ್ ವ್ಯತ್ಯಾಸ ಬರುತ್ತೆ? ಅದೇ ತರ ಸ್ವರೂಪತ್ವ ಜಾತಿಯನ್ನ ಎಲ್ರೂ ಪರೀಕ್ಷಕರು ಯಾರು ಒಪ್ಲಿಲ್ಲ ಅಂದ್ರೆ ಅವರ ಮತಕ್ಕೂ ನನ್ನ ಮತಕ್ಕೆ ಏನ್ ವ್ಯತ್ಯಾಸ ಬಂತು? ನಾನು ಒಪ್ಕೊಳ್ತೀನಿ, ಅವ್ರು ಒಪ್ಪಲ್ಲ ಅಷ್ಟೇ. ಅದರಿಂದ ಮತದಲ್ಲಿ ವ್ಯತ್ಯಾಸ ಬರಬೇಕು ಅಂದ್ರು ಬೇರೆಯವ್ರು ಒಪ್ಪಿದ್ದನ್ನ ನಾವು ಒಪ್ಪಬಾರ್ದು. ಒಪ್ಪಿದ್ರೆ ನಾವು ಅವ್ರ ಮತಕ್ಕೆ ಹೋಗಿ ಸೇರ್ಕೊಳ್ಳೋ ಹಾಗಾಗತ್ತೆ. ಅದು ಸಹಜ ತಾನೆ ಅಂತ ಹೀಗೊಬ್ಬ ಪ್ರಶ್ನೆ ಕೇಳ್ತಾರೆ. ಇದನ್ನ ಜಯತೀರ್ಥರ್ ಅವ್ರ ವಾಕ್ಯ ಬರೀತಾರೆ ಸಂಸ್ಕೃತದಲ್ಲಿ. ಆ ಶೈಲಿ ನೋಡಿ ಎಷ್ಟ್ ಚೆನ್ನಾಗಿದೆ. ಇದೇ ಮೂಲ ಸುಧಾಮೃತ ಮೊದಲನೇ ವಾಕ್ಯ, 3 ವಾಕ್ಯದ ಅರ್ಥ ಹೇಳಿದ್ದೀಗ. ಮಾಂಗೀಕಾರಿ ಕೇರಾಪಿ ಸ್ವರೂಪತ್ವ ಸಾಮಾನ್ಯಂ ಮಯಾತು ಅಂಗೀಕರಿಷ್ಯತೆ. ಯಾರು ಒಪ್ಪೋದು ಬೇಡ, ಮಯಾತು ಅಂಗೀಕರಿಷ್ಯತೆ, ನಾನು ಒಪ್ತೀನಲ್ಲ. ಯಾಕೆಂದ್ರೆ ನಹಿ ಸರ್ವೈರ್ ಅಂಗೀಕೃತಮೇವ ಅಂಗೀಕರಣೀಯಮಿತಿ ಅಸ್ತಿ ನಿಯಮ. ಏನ್ ಎಲ್ರು ಒಪ್ಪದನ್ನೇ ಒಪ್ಪಬೇಕು ನಿಯಮ ಉಂಟಾ? ಆತರ ಇಲ್ಲ. ಒಂದ್ ವೇಳೆ ಹಾಗಿದ್ದಿದ್ರೆ ಬೇರೆಯವ್ರು ಎಲ್ರು ಒಪ್ಪೋದನ್ನೇ ನಾವು ಒಪ್ಬೇಕು ಅಂತ ಇದ್ದಿದ್ರೆ ತಥಾತ್ವೇ ದರ್ಶನ ಭೇದ ಅಸಂಭವ. ಬೇರೆ ಬೇರೆ ಮತಗಳು ಬೇರೆ ಬೇರೆ ದರ್ಶನಗಳು ಅಂತ ಯಾಕೆ ಬರ್ತಾ ಇದೆ ಲೋಕದಲ್ಲಿ? ಅದು ಇರ್ತಾನೆ ಇರ್ಲಿಲ್ಲ. ದ್ವೈತ ದರ್ಶನ, ಅದ್ವೈತ ದರ್ಶನ, ವಿಶಿಷ್ಟಾದ್ವೈತ ದರ್ಶನ ಎಲ್ಲ ಒಂದೇ ಆಗ್ತಾ ಇತ್ತು. ಪರಸ್ಪರ ಆಚಾರ್ಯರು ಇನ್ನೊಬ್ರು ಒಪ್ಪಿದ್ದನ್ನು ಅವ್ರು ಒಪ್ಪಿಲ್ಲ, ಅದು ಅನಿವಾರ್ಯ. ಅದೇ ಇತಿ ವೈಯಾತ್ಯಾತ್. ವೈಯಾತ್ಯ ಅಂದ್ರೆ ಧಾರ್ಷ್ಟ್ಯ ಅಂತ ಅರ್ಥ. ಇಷ್ಟೊತ್ತು ನಾವು ಯಾವ ಒಬ್ಬ ಬುದ್ಧಿವಂತನೂ ಒಪ್ಪಲ್ಲ ಅಂತ ಹೇಳಿದ್ರು, ಒಬ್ಬ ಶಾಸ್ತ್ರಜ್ಞಾನಿ ಯಾರ್ಯಾರು ಇದಾನೋ ಅವ್ನು ಯಾರು ಕೂಡ ಈ ರೀತಿ ಒಪ್ಪಿಲ್ಲ ಅಂತ ಹೇಳಿದ್ರೆ ಇವರು ಧಾರ್ಷ್ಟ್ಯದಿಂದ, ಆ ಬುದ್ಧಿವಂತರು ಶಾಸ್ತ್ರಜ್ಞರು ಒಪ್ತಾ ಇದ್ರೆ ನಾನು ಒಪ್ತೇನೆ ಅಂತ ಧಾರ್ಷ್ಟ್ಯದಿಂದ ಮಾತಾಡ್ತಾ ಇದ್ದಾನೆ. ವೈಯಾತ್ಯ ಅಂತ ಶಬ್ದವನ್ನ ಬಳಸ್ತಾರೆ ಸಂಸ್ಕೃತದಲ್ಲಿ. ಈ ಧಾರ್ಷ್ಟ್ಯದಿಂದ, ಆಗ್ರಹದಿಂದ ಯಾರು ಹೇಳ್ತಾನೋ ಅವನಿಗೆ ಉತ್ತರ ಕೊಡ್ತಾರೆ, ನೋಡು ಆತರ ನೀ ಹೇಳ್ಬಾರ್ದು ಅಂತ. ಯಾಕೆ ಅಂದ್ರೆ ಅದಕ್ಕೊಂದು ಶ್ಲೋಕ, ಸ್ವರೂಪಂ ಚೇತ್ ಅನುಗತಂ ವ್ಯಾವೃತ್ತಂ ತತ್ರ ಕಿಂ ಭವೇತ್ ಅಂತ 2 ಶಬ್ದ ಬಳಸ್ತಾರೆ ಶಾಸ್ತ್ರದಲ್ಲಿ. ಒಂದು ಅನುಗತ, ಮತ್ತೊಂದು ವ್ಯಾವೃತ್ತ, ವ್ಯಾವರ್ತಕ ಅಂತ ಶಬ್ದ ಇಟ್ಕೊಳ್ಳಿ. ಒಂದು ಅನುಗತ, ಇದೊಂದು ವ್ಯಾವರ್ತಕ. ಇದನ್ನ ಅನುಗತ ಅನ್ನೋ ಶಬ್ದಕ್ಕೆ ನೀವು ಅರ್ಥ ಇಟ್ಕೊಳ್ಬೇಕು. ಏನ್ ಅರ್ಥ ಅಂದ್ರೆ ಮನುಷ್ಯತ್ವ. ಅನುಗತ ಅಂದ್ರೆ ಎಲ್ಲಾ ಕಡೆ ಇರುವಂತ ಒಂದು ವಸ್ತು. ಎಲ್ಲಾ ಮನುಷ್ಯರಲ್ಲಿರೋ ಒಂದು ಧರ್ಮ ಮನುಷ್ಯತ್ವ, ಅದು ಅನುಗತ. ಎಲ್ಲಾ ಕಡೆ ಎಲ್ಲಾ ಮನುಷ್ಯರನ್ನು ಅನುಸರಿಸಿಕೊಂಡು ಇದೆ ಅಂತ ಅರ್ಥ. ಅನು ಅಂದ್ರೆ ಅನುಸರಿಸಿಕೊಂಡು, ಗತ ಇದೆ. ಯಾವುದನ್ನ ಅನುಸರಿಸಿಕೊಂಡು? ಸಕಲ ಮನುಷ್ಯರು, ಎಷ್ಟೋ ಜನ ಮನುಷ್ಯರಿದ್ದಾರೆ, ಅಂತ ಎಲ್ಲಾ ಮನುಷ್ಯರನ್ನ ಅನುಸರಿಸಿಕೊಂಡು ಗತ ಇದೆ ಯಾವುದು? ಮನುಷ್ಯತ್ವ. ಹಾಗಾದ್ರೆ ಒಂದು 100 ಪದಾರ್ಥದಲ್ಲಿ ಇರುವಂತಹ ಒಂದು ಧರ್ಮ, ಅದನ್ನ ಅನುಗತ ಧರ್ಮ ಅಂತ ಕರೀತಾರೆ. ಅದೇ ವ್ಯಾವರ್ತಕ ಧರ್ಮ ಅಂತ ಅದನ್ನೊಂದು ಹೆಸರು, ವ್ಯಾವರ್ತಕ ಅಂತ ಕರೀತಾರೆ. ವ್ಯಾವರ್ತಕ ಅಂದ್ರೆ ಅದು ಬೇರೆ ಎಲ್ಲೂ ಇರಲ್ಲ, ಇರೋದು ಒಂದ್ರಲ್ಲಿ ಮಾತ್ರ ಇರುತ್ತೆ. ಹಾಗಾದ್ರೆ ಒಂದ್ರಲ್ಲಿ ಮಾತ್ರ ಇರೋ ಧರ್ಮ ಆದ್ರೆ ಅದು ವ್ಯಾವರ್ತಕ ಧರ್ಮ. ಬೇಕಾದಷ್ಟು ಕಡೆ ಇರೋ ಧರ್ಮ ಆದ್ರೆ ಅದು ಅನುಗತ ಧರ್ಮ. ಹೀಗೆ ಅನುಗತ ಧರ್ಮ, ವ್ಯಾವರ್ತಕ ಧರ್ಮ ಅಂತ 2 ಶಬ್ದ ಶಾಸ್ತ್ರದಲ್ಲಿ ಪದೇ ಪದೇ ಬಳಸ್ತಾರೆ. ಇನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಬೇಕಾಗತ್ತೆ ತುಂಬಾ. ವ್ಯಾವರ್ತಕ ಧರ್ಮ, ಅನುಗತ ಧರ್ಮ ಅಂತ. ಇದಕ್ಕೆ ಉದಾಹರಣೆನೂ ಕೊಟ್ಟೆ. ಮನುಷ್ಯತ್ವ ಅದು ಅನುಗತ ಧರ್ಮ, ಎಲ್ಲ ಮನುಷ್ಯರಲ್ಲಿದೆ. ಅದು ವ್ಯಾವರ್ತಕ ಧರ್ಮನೂ ಆಗ್ಬೋದು. ಯಾಕೆಂದ್ರೆ ನಾವು ಜಡ ಅಲ್ಲ, ನಾನ್ ಪ್ರಾಣಿ ಅಲ್ಲ ಅಂತ ಹೇಳ್ಬೇಕು ಅಂದ್ರೆ, ಯಾಕೆ ನಾನ್ ಪ್ರಾಣಿ ಅಲ್ಲ, ನಾವ್ ಯಾಕೆ ಜಡಗಳಲ್ಲ? ಯಾಕೆ ಮನುಷ್ಯತ್ವ ಇದೆ ನಿಮ್ಮಲ್ಲಿ. ಹಾಗಾದ್ರೆ ಮನುಷ್ಯತ್ವ ಇದ್ದವನು ಅವನು ಜಡ ಅಲ್ಲ, ಅವನು ಪ್ರಾಣಿ ಅಲ್ಲ. ಪ್ರಾಣಿ ಅಂದ್ರೆ ಪಶು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ, ಪ್ರಾಣಿ ಅಲ್ಲ. ಹಾಗಾದ್ರೆ ಮನುಷ್ಯತ್ವ ಅನ್ನೋದು ಏನ್ ಮಾಡ್ತು? ಇವನು ಪ್ರಾಣಿ ಅಲ್ಲ, ಇವನು ಜಡ ಅಲ್ಲ ಅಂತ ಒಂದೊಂದನ್ನೇ ಬೇರ್ಪಡಿಸ್ತಾ ಹೋಯ್ತು. ಇದಲ್ಲ ಇದಲ್ಲ ಅಂತ ಭೇದ ತಿಳಿಸ್ಕೊಡ್ತಾ ಬಂತು. ಈ ಭೇದ ತಿಳಿಸ್ಕೊಡತ್ತಲ್ಲ, ನೀವ್ ಇದಕ್ಕಿಂತ ಬೇರೆ, ಇದಕ್ಕಿಂತ ಬೇರೆ ಅಂತ ತಿಳಿಸ್ಲಿಕ್ಕೆ ಒಂದು ಧರ್ಮ ಇದೆಯಲ್ಲ ಮನುಷ್ಯತ್ವ, ಅದನ್ನ ವ್ಯಾವರ್ತಕ ಅಂತ ಕರಿತೀವಿ. ಅದು ಯಾವುದಕ್ಕೆಂದ್ರೆ ಮನುಷ್ಯರ ಗುಂಪು ಒಂದಿದೆ. ಈ ಮನುಷ್ಯರ ಗುಂಪು ಜಗತ್ತಿನಲ್ಲಿರೋ ಬೇರೆ ಗುಂಪುಗಳಿಗಿಂತ ಬೇರೆ ಅಂತ ಹೇಳ್ಬೇಕು ನಾವು. ಅದನ್ನ ಹೇಳಿಕ್ಕೆ ಮನುಷ್ಯತ್ವ ಬಳಸ್ಕೊಡ್ತೀವಿ. ಇನ್ನು ಸ್ಪಷ್ಟವಾಗಿ ಹೇಳೋದಿದ್ರೆ, ಈಗ ಭಗವಂತನಿಗೂ ಜೀವ, ನಮಗೂ ದೇವರಿಗೂ ಅನುಗತ ಧರ್ಮ ಏನು, ವ್ಯಾವರ್ತಕ ಧರ್ಮ ಏನು ಅಂತ ಪ್ರಶ್ನೆ ಕೇಳಿದ್ರು ಅಂತ ಅನ್ಕೊಳ್ಳಿ. ನಮಗೂ ದೇವರಿಗೂ ವ್ಯಾವರ್ತಕ ಧರ್ಮ ಏನು, ಅನುಗತ ಧರ್ಮ ಏನು ಅಂತ ನಿಮ್ಗೆ ಅರ್ಥ ಆಗ್ಲಿಕ್ಕೆ ವಿವರಣೆ ಮಾಡ್ತಾ ಇದ್ದೀನಿ. ಶಾಸ್ತ್ರದಲ್ಲಿ ಗಂಭೀರವಾಗಿ ಬಳಸ್ತಾರೆ ಈ ಶಬ್ದನೆಲ್ಲ. ಸುಲಭವಾಗಿ ನಾವ್ ಹೀಗೆ ಅರ್ಥ ಮಾಡ್ಕೊಬಹುದು. ದೇವರಲ್ಲಿ ನಮ್ಮಲ್ಲಿ ಸೇರಿ ಒಂದು ಧರ್ಮ ಇದೆ. ದೇವರಿಗೂ ನಮ್ಗೂ ಹೋಲಿಕೆ ಇದೆಯಾ? ಅಯ್ಯೋ ಹೋಲಿಕೆ ಇದೆ. ಹೋಲಿಕೆ ಇಲ್ಲ ಅನ್ನೋದು ತಪ್ಪು. ಹೋಲಿಕೆ ಇಲ್ದೇ ಇದ್ರೆ ಅವನು ಬಿಂಬ, ನಾವು ಪ್ರತಿಬಿಂಬ ಅಂತ ಹೆಂಗ್ ಕರೀಲಿಕ್ಕೆ ಸಾಧ್ಯ? ಹೋಲಿಕೆ ಇದ್ದೇ ಇದೆ. ಈಗ ನಮಗೂ ನಮ್ಮ ನೆರಳಿಗೂ ಹೋಲಿಕೆ ಇಲ್ವಾ? ಇದ್ದೇ ಇದೆ. ಹಾಗಂತ ಹೇಳಿ ನೆರಳಿಗೆ ನಮ್ ತರ ಶಕ್ತಿ ಇದೆಯಾ? ಇಲ್ಲ. ನೆರಳಿಗೆ ಎಷ್ಟು ಬೇಕೋ ಅಷ್ಟೇ ಇದೆ. ಅದಕ್ಕೆ ನಮ್ಮ ಅಧೀನ ಸಂಪೂರ್ಣ. ಅದು ನಾವ್ ಹೇಳ್ದಾಗೆ ಅದು ಕೇಳ್ಬೇಕು ಆ ನೆರಳು, ಆ ತರ. ಹಾಗಾದ್ರೆ ಏನಾಯ್ತು? ನಾವು ಮತ್ತೆ ನಮ್ಮ ನೆರಳಿಗೆ ಹೇಗೆ ಬಿಂಬ ಪ್ರತಿಬಿಂಬ ಭಾವ, ನಮ್ಮ ಅಧೀನ ಯಾವಾಗ್ಲೂ ಅದು ಹೇಗಾಗಿರುತ್ತೋ ಅದೇ ತರ ಜೀವನಿಗೂ ಮತ್ತೆ ಪರಮಾತ್ಮನಿಗೂ, ಇಬ್ಬರಿಗೂ, ದೇವರಿಗೂ ಮತ್ತೆ ನಮಗೂ ಕೂಡ ಒಂದು ಹೋಲಿಕೆ ಇರ್ಬೇಕು. ಅನುಗತ ಧರ್ಮ, ಎರಡರಲ್ಲೂ ಒಂದು ಧರ್ಮ ಇದೆ. ಏನ್ ಧರ್ಮ ಅಂದ್ರೆ, ಅವನು ಒಬ್ಬ ಜೀವ, ನಾನು ಒಬ್ಬ ಜೀವ.
ಅವನಿಗೆ ಜ್ಞಾನ ಇದೆ, ನನಗೂ ಜ್ಞಾನ ಇದೆ, ಈ ತರ ಸಾಮ್ಯ ಇದೆ. ಆದ್ರೆ ಏನ್ ವ್ಯತ್ಯಾಸ ಬರುತ್ತೆ? ಅವನಿಗೂ ಜ್ಞಾನ ಇದೆ ದೇವರಿಗೆ, ನಮಗೂ ಜ್ಞಾನ ಇರ್ಬೋದು ನಿಜ, ಆದ್ರೆ ಅವನ ತರಹ ಜ್ಞಾನ ನಮ್ಗಿಲ್ಲ ಅಷ್ಟೇ. ಅವನು ಪೂರ್ಣ ಜ್ಞಾನವಂತ, ನಮಗೆ ಇರುವಂತಹ ಜ್ಞಾನ ಕ್ಷಣಿಕ. ಈ ಸಂದರ್ಭದಲ್ಲಿ ನಮಗ್ ಜ್ಞಾನ ಬಂತು, ಏನೋ ನೋಡ್ತೀವಿ ಜ್ಞಾನ ಬಂತು, ಆ ಜ್ಞಾನ ಹೊರಟೋಗತ್ತೆ, ನಮಗೆ ಶಾಶ್ವತ ಅಲ್ಲ. ಅಂತೂ ಕೆಲವು ವಿಷಯವನ್ನ ನೋಡಿದ್ರೆ ಇದಂತೂ ಹೇಳ್ಬೋದು ಸ್ಪಷ್ಟ, ಅನಾದಿ. ಅವನು ಯಾವಾಗ್ಲೂ ಕೂಡ ಇರ್ತಾನೆ ಪರಮಾತ್ಮ, ಜೀವನೂ ಕೂಡ ಅನಾದಿ. ಇದನ್ನ ಕೃಷ್ಣನೇ ಹೇಳಿದ್ದಾನೆ. ಕೃಷ್ಣನೇ ಹೇಳ್ತಾನೆ, ನಾನು ಕೂಡ ಅನಾದಿ. ಅರ್ಜುನನಿಗೆ ಹೇಳ್ತಾನೆ, ನೀನು ಅನಾದಿ. ಈ ಎಲ್ಲ ಜನರು, ಈ ಎಲ್ಲ ರಾಜರೇನ್ ನಿಂತಿದ್ರೆ ಅವರು ಅನಾದಿ, ಅವ್ರು ಯಾರಿಗೂ ನಾಶ ಇಲ್ಲ, ಅವರೆಲ್ಲ ನಿತ್ಯ, ಜೀವ ನಿತ್ಯ ಅಂತ. ಹಾಗಾದ್ರೆ ನಿತ್ಯತ್ವ ಇದು ಜೀವರಲ್ಲಿದೆ, ಪರಮಾತ್ಮನಲ್ಲಿದೆ, ಎಲ್ಲರಲ್ಲೂ. ಇದು ಜಡ ವಸ್ತುಗಳಲ್ಲಿ ಇಲ್ಲ ಅಷ್ಟೇ. ಅಂತೂ ನಿತ್ಯತ್ವ ಅನ್ನೋದು ಅನುಗತ ಧರ್ಮ. ಯಾಕೆ? ನನಗೂ ಪರಮಾತ್ಮನಿಗೂ ಸೇರಿ ಇರುವ ಧರ್ಮ ಇದು ಅನುಗತ ಧರ್ಮ. ಆದ್ರೆ ವ್ಯಾವರ್ತಕ ಧರ್ಮನೂ ಇದೆ. ಹಾಗಂತ ಹೇಳಿ ನಾನೇ ಪರಮಾತ್ಮ ಅಲ್ಲ, ಪರಮಾತ್ಮನೇ ಜೀವನೂ ಅಲ್ಲ. ಯಾಕೆ ವ್ಯತ್ಯಾಸ ಬಂತು ಅಂದ್ರೆ, ಇಬ್ಬರಲ್ಲಿ ಅವರವರಿಗೆ ಸಂಬಂಧಪಟ್ಟ ಧರ್ಮ, ಅವರಲ್ಲಿ ಮಾತ್ರ ಕೆಲವು ಧರ್ಮ ಇದೆ. ಯಾವುದು? ಜೀವನಿಗೆ ದುಃಖ ಆಗತ್ತೆ, ಪರಮಾತ್ಮನ ದುಃಖನೇ ಇಲ್ಲ. ಹಾಗಾದ್ರೆ ದುಃಖ ಇರೋದು ಜೀವನಿಗೆ, ದುಃಖ ಇಲ್ಲದೆ ಇರೋದು ಪರಮಾತ್ಮನಿಗೆ. ದುಃಖ ಇರೋ ಜೀವ, ದುಃಖ ಇಲ್ಲದೆ ಇರೋ ಪರಮಾತ್ಮ ಒಂದೇ ಅಂತ ಹೇಳಿಕ್ ಬರತ್ತಾ? ಇಲ್ಲ. ಹಾಗೇನಾಯ್ತು? ಜೀವನಿಗಿಂತ ಪರಮಾತ್ಮ ಬೇರೆ. ಯಾಕೆ? ಜೀವನಿಗೆ ದುಃಖ ಇರೋದ್ರಿಂದ. ಹಾಗಾದ್ರೆ ದುಃಖವನ್ನ ವ್ಯಾವರ್ತಕ ಧರ್ಮ ಅಂತ ಕರಿತೇವೆ. ವ್ಯಾವರ್ತಕ ಅಂದ್ರೆ ಪರಮಾತ್ಮನಿಗಿಂತ ಜೀವ ಬೇರೆ ಅಂತ ಬೇರ್ಪಡಿಸುವಂತಹ ಧರ್ಮ, ಅದನ್ನ ವ್ಯಾವರ್ತಕ ಧರ್ಮ ಅಂತ ಕರಿತೀವಿ. ಅದನ್ನೇ ಚಿಕ್ಕದಾಗಿ ಇನ್ನೊಂದು ರೀತಿ ಹೇಳ್ತಾರೆ, ಭೇದ ಬುದ್ಧಿ ಜನಕ ಧರ್ಮ ಅಂತ ಅರ್ಥ. ವ್ಯಾವರ್ತಕ ಧರ್ಮ ಅನ್ನೋ ಶಬ್ದಕ್ಕೆ ಭೇದ ಬುದ್ಧಿ ಜನಕ ಧರ್ಮ ಅಂದ್ರೆ ನಮಗೆ ಈ ವಸ್ತು ಆ ವಸ್ತುವಿಗಿಂತ ಬೇರೆ ಅನ್ನುವ ಜ್ಞಾನವನ್ನ ತಂದು ಕೊಡುವಂತಹ ಧರ್ಮಕ್ಕೆ ಈ ವ್ಯಾವರ್ತಕ ಧರ್ಮ ಅಂತ ಕರೀತಾರೆ. ಈಗ ಒಂದು ಕುದುರೆ, ಒಂದು ಹಸು, ಒಂದು ಆನೆ, ಮೂರನ್ನ ನಿಲ್ಲಿಸಿದೀವಿ ಅಂತ ಅನ್ಕೊಡಿ. ಈ ಮೂರು ಪ್ರಾಣಿಗಳನ್ನ ನಿಲ್ಲಿಸಿದ್ರೆ ಇದರಲ್ಲಿ ಅನುಗತ ಧರ್ಮ ಯಾವುದು, ವ್ಯಾವರ್ತಕ ಧರ್ಮ ಯಾವುದು ಅಂತ ಹೇಳ್ಬೇಕು ನಾವು. ಹೇಗೆ ಹೇಳೋದು? ಈ ಮೂರು ಪ್ರಾಣಿಗಳಲ್ಲಿ ಏನ್ ಸಮಾನವಾಗಿ ಧರ್ಮ ಇದೆ? ಅನುಗತ ಧರ್ಮ ಯಾವುದು? ಪಶುತ್ವ. ಮೂರು ಪಶುಗಳು, ಆನೆಯೋ ಪಶು, ಕುದುರೆನೂ ಪಶುನೇ, ಈ ಕಡೆ ಗೋವು ಪಶುನೇ ಅಥವಾ ಪ್ರಾಣಿ, ಮೂರು ಪ್ರಾಣಿಗಳೇ ಆಗಿದೆ. ಪ್ರಾಣಿತ್ವ ಮೂರಲ್ಲೂ ಇದೆ, ಅದು ಅನುಗತ ಧರ್ಮ, ಅದೇ ಮೂರು ಕಡೆ ಇದೆ. ಆದ್ರೆ ಒಂದೊಂದಲ್ಲೊಂದು ವ್ಯತ್ಯಾಸ ಇದೆ. ಆನೆಗೆ ಸೊಂಡ್ಲಿದೆ, ಕುದುರೆಗೆ ಇನ್ನೊಂದಿದೆ ಕೋಡು. ಕುದುರೆಗೆಲ್ಲಿ ಇದಕ್ಕೆ ಕೋಡಿದೆ, ಯಾವ್ದಕ್ಕೆ? ನಮ್ಮ ಇದು ಹಸುವಿಗೆ. ಹಾಗಾದ್ರೆ ಹಸುವಿಗೆ ಗಂಗೆ ತೊಗಲಿದೆ ಒಂದು. ಆ ಗಂಗೆ ತೊಗಲು ಸಾಸ್ನ ಇರೋದ್ರಿಂದ ಏನಾಗ್ಬಿಡುತ್ತೆ, ಇದು ಕುದುರೆ ಅಲ್ಲ ಅನ್ಕೊಂಡ್ಬಿಡ್ತೀವಿ. ಆ ಸಾಸ್ನ ಏನ್ ಮಾಡುತ್ತೆ ಅಂದ್ರೆ, ಗಂಗೆ ತೊಗಲು, ಓ ಇದು ಹಸುನೇ, ಇದು ಕುದುರೆ ಅಲ್ಲ, ಇದು ಆನೆನೂ ಅಲ್ಲ ಅಂತ. ಸರಿ, ಆನೆಗ್ ಬರ್ತೀವಿ ಅಂತ ಅನ್ಕೊಳ್ಳಿ. ಆನೆಗ್ ಸೊಂಡ್ಲಿದೆ, ಸೊಂಡ್ಲಿರೋ ಪ್ರಾಣಿ ಆನೆ ಅಂತ ಕೂಡಲೇ ಓ ಇದು ಕುದುರೆ ಅಲ್ಲ, ಮತ್ತೆ ಇದು ಹಸು ಅಲ್ಲ ಅಂತ ಗೊತ್ತಾಯ್ತು ಆನೆ ನೋಡಿದಾಗ. ಈ ತರ ಒಂದೊಂದು ವಸ್ತುವಿಗೂ ಅದರದೇ ಒಂದು ಧರ್ಮ, ಯೋಗ್ಯತೆ ಇದೆ, ಒಂದು ವ್ಯಕ್ತಿತ್ವ ಇದೆ. ಅದೇನ್ ಮಾಡತ್ತೆ, ಬೇರೆ ವಸ್ತುಗಳು ಏನಿದೆಯಲ್ಲ ಅದು ಬೇರೆನೆ ಯಾವತ್ತೂ ಕೂಡ, ಇದು ಬೇರೆನೆ. ಆನೆ ಯಾವತ್ತು ಕುದುರೆ ಆಗಲ್ಲ, ಕುದುರೆ ಯಾವತ್ತು ಆನೆ ಆಗಲ್ಲ, ಹಸು ಯಾವತ್ತು ಕುದುರೆ ಆಗಲ್ಲ, ಅದು ಆನೇನೂ ಆಗಲ್ಲ. ಯಾಕೆ? ಎಲ್ಲರಲ್ಲೂ ಒಂದು ಸಾಧಾರಣ ಧರ್ಮ ಇರ್ಬೋದು ನಿಜ, ಎಲ್ಲವೂ ಪ್ರಾಣಿಗಳೇ ನಿಜ. ಆದ್ರೆ ಆಯಾಯ ಹಸುವಿಗೆ, ಆಯಾಯ ಕುದುರೆಗೆ, ಆಯಾಯ ಆನೆಗಳಿಗೆ ಸಂಬಂಧಪಟ್ಟ ಒಂದು ಧರ್ಮ ಇದೆ. ಅದನ್ನೇ ವ್ಯಾವರ್ತಕ ಧರ್ಮ, ಭೇದ ಬುದ್ಧಿ ಜನಕ ಧರ್ಮ, ಭೇದ ಜ್ಞಾನವನ್ನು ತಂದುಕೊಡುವಂತ ಧರ್ಮ ಅಂತ ಇಷ್ಟ ಹೇಳ್ತೀವಿ. ಇದು ನಮಗೆ ಚೆನ್ನಾಗಿ ತಲೆಯಲ್ಲಿರ್ಬೇಕು ಈ ಧರ್ಮಗಳ ಪರಿಚಯ. ಹಾಗಾದ್ರೆ ಅನುಗತ ಧರ್ಮ, ವ್ಯಾವರ್ತಕ ಧರ್ಮ. ಅನುಗತ ಅಂದ್ರೆ ಎಲ್ಲಾ ಕಡೆ ಇರುವಂತಹ ಧರ್ಮ, ವ್ಯಾವರ್ತಕ ಅಂದ್ರೆ ಒಂದೊಂದ್ರಲ್ಲಿ ಮಾತ್ರ ಇರೋ ಧರ್ಮ, ಅದ್ ಬೇರೆ ಕಡೆ ಇರಲ್ಲ. ಈ ತರ ಅನುಗತ ಧರ್ಮ, ವ್ಯಾವರ್ತಕ ಧರ್ಮ ಅಂತ ಎರಡು. ಇದನ್ನು ಕೂಡ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಈಗ ನಮ್ಮ ಸ್ನೇಹಿತ ಇರ್ತಾರೆ, ಅವ್ನು ಬಹಳ ಕೆಟ್ಟವನು, ನಾವು ಒಳ್ಳೆಯವರು. ಇಬ್ರಲ್ಲೂ ಒಂದು ಸಾಧಾರಣ ಧರ್ಮ ಏನು, ನಾನು ಮನುಷ್ಯ ಅವನು ಮನುಷ್ಯ, ನಾನು ಬ್ರಾಹ್ಮಣ ಅವನು ಬ್ರಾಹ್ಮಣ, ನಾನು ಕ್ಷತ್ರಿಯ ಅವನು ಕ್ಷತ್ರಿಯ, ಎಲ್ಲ ಸಮಾನ. ವ್ಯತ್ಯಾಸ ಹೇಳಿ ಹಾಗಾದ್ರೆ, ಇದು ಅನುಗತ ಧರ್ಮ ಆಯ್ತು. ಇಬ್ರಲ್ಲೂ ಬ್ರಾಹ್ಮಣ್ಯ ಇದೆ, ಇಬ್ಬರಲ್ಲೂ ಕ್ಷತ್ರಿಯತ್ವ ಇದೆ, ಇಬ್ಬರಲ್ಲೂ ಮನುಷ್ಯತ್ವ ಇದೆ. ವ್ಯತ್ಯಾಸ ಏನು? ಅವ್ನು ಕೆಟ್ಟವ್, ನಾನು ಒಳ್ಳೆಯವನು, ಆ ವ್ಯತ್ಯಾಸ ಬಂತು. ಹಾಗಾದ್ರೆ ಆ ಕೆಟ್ಟ ಗುಣಗಳು ವ್ಯಾವರ್ತಕ, ಒಳ್ಳೆ ಗುಣಗಳು ವ್ಯಾವರ್ತಕ. ಒಳ್ಳೆ ಗುಣಗಳಿರೋದ್ರಿಂದ ಅವನ್ ನಾನಲ್ಲ, ಅವನ್ ಹೇಳ್ತಾನೆ ನನ್ನ ಕೆಟ್ಟ ಗುಣ ಇದೆ, ನಿನ್ನಲ್ಲಿ ಒಳ್ಳೆ ಗುಣ ಇದೆ, ನೀನಲ್ಲ ಅಂತ. ಈ ರೀತಿ ವ್ಯಾವರ್ತಕ ಧರ್ಮ, ನಾನು ನಿನಗಿಂತ ಬೇರೆ, ನಿನಗಿಂತ ನಾನು ಬೇರೆ ಅಂತ ಭೇದ ಜ್ಞಾನವನ್ನು ತಂದುಕೊಳ್ಳಿಕ್ಕಿರೋ ಧರ್ಮ ವ್ಯಾವರ್ತಕ ಧರ್ಮ. ಇಬ್ರಲ್ಲೂ ಇರುವಂತಹ ಸಾಧಾರಣ ಸಮಾನವಾದ ಧರ್ಮ ಅದು ಅನುಗತ ಧರ್ಮ. ಇಷ್ಟು ಎರಡು. ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ಸ್ವರೂಪತ್ವ ಅಂತ ಬಂತೀಗ, ಅದಕ್ ಬರ್ಬೇಕೀಗ. ಸ್ವರೂಪತ್ವ ಅನ್ನೋ ಧರ್ಮ ಎಲ್ಲಾ ವಸ್ತುಗಳಲ್ಲಿ ಇದೆ. ಈ ಸ್ವರೂಪತ್ವ ಧರ್ಮ ಏನಂತ ಕರಿಬೇಕು? ಈ ಧರ್ಮ ಅನುಗತ ಧರ್ಮನೋ ವ್ಯಾವರ್ತಕ ಧರ್ಮನೋ ಅಂತ ಇಷ್ಟು ಉತ್ತರ ಕೊಡಿ ಸಾಕು ಅಂತ ಅವನು ಕೇಳ್ತಾನೆ. ಇದು ಸ್ವಲ್ಪ ಇನ್ನೊಂದು ಪ್ಯಾರ ಇದೆ, ಅದು ಓದಿದ್ಮೇಲೆ ಸ್ಪಷ್ಟತೆ ಸಿಗತ್ತೆ. ಇಲ್ಲಿಂದ ಶುರು ಮಾಡಿದ್ರೆ, ಸ್ವರೂಪತ್ವ
ಎಲ್ಲ ವಸ್ತು ಸ್ವರೂಪಗಳಲ್ಲಿ ಸ್ವರೂಪತ್ವ ಧರ್ಮ ಏನಿದೆ ಇದು ಅನುಗತನೋ ವ್ಯಾವರ್ತಕನೋ ಅಂತ ಒಂದು ಪ್ರಶ್ನೆ. ಅನುಗತ ಅಂದ್ರೆ ಏನು? ಎಲ್ಲಾ ಕಡೆ ಇರತ್ತೋ ಅಥವಾ ಆಯಾಯ ವಸ್ತುಗಳ ಸ್ವರೂಪದಲ್ಲಿ ಮಾತ್ರ ಇರೋ ಧರ್ಮ? ಈಗ ನಮ್ಮ ಸಿದ್ಧಾಂತದಲ್ಲಿ ಪ್ರತಿಯೊಬ್ಬರಲ್ಲಿರೋ ಮನುಷ್ಯತ್ವ ಬೇರೆ. ಈಗ ನಮ್ಮಲ್ಲೆಲ್ಲೂ ಮನುಷ್ಯತ್ವ ಇದೆ ಅಂತ ನಾವು ಹೇಳ್ತಾ ಇರ್ತೀವಿ. ನಿಮ್ಮಲ್ಲಿರೋ ಮನುಷ್ಯತ್ವನೇ ಬೇರೆ, ನನ್ನಲ್ಲಿರೋ ಮನುಷ್ಯತ್ವನೇ ಬೇರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಬೇರೆ ಬೇರೆ ಧರ್ಮಗಳೇ. ಏನಂದ್ರೆ ಆ ಮನುಷ್ಯತ್ವ ಏನಿದೆಯಲ್ಲ ಅದರ ತರಹ ನನ್ನಲ್ಲೂ ಮನುಷ್ಯತ್ವ ಇದೆ, ಹೋಲಿಕೆ ಇದೆ ಅಷ್ಟೇ ಹೊರತು ಅವನಲ್ಲಿರೋ ಧರ್ಮ ನನ್ನಲ್ಲಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ ಅಂತ ನಾವೆಲ್ಲ ವಾಕ್ಯವನ್ನು ಬಳಸ್ತಾ ಇರ್ತೀವಿ. ಅದು ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ. ಈ 2ನೇ ಅಧ್ಯಾಯದ ಸಂದರ್ಭದಲ್ಲಿ ವೈಶೇಷಿಕಾಧಿಕರಣ ಅಂತ ಒಂದು ಬರುತ್ತೆ. ಅಲ್ಲಿ ಹೇಳ್ತಾರೆ ಆಚಾರ್ಯರ ಮಾತು, ಅನುವ್ಯಾಖ್ಯಾನ ಶ್ಲೋಕ ಇದೆ. ಎಲ್ಲಾ ಪದಾರ್ಥಗಳು ಬೇರೆ ಬೇರೆ, ಅದರ ಸ್ವಭಾವ ಅದರ ಎಲ್ಲವೂ ಬೇರೆ ಬೇರೆ ಅಂತ. ಈಗ ಬಿಳಿ ಬಣ್ಣ ಇಬ್ರು ಇರ್ಬೋದು, ಇಬ್ರು ಬೆಳ್ಳಕ್ಕಿದ್ದಾರೆ, 3 ಜನ ಬೆಳ್ಳಕ್ಕಿದ್ದಾರೆ. ಆ ಬಿಳಿ ಬಣ್ಣದಲ್ಲಿ ವ್ಯತ್ಯಾಸ ಇದೆ. ಅವನಲ್ಲಿರೋ ಬಿಳಿ ಬಣ್ಣನೇ ಇವನಲ್ಲಿದೆ ಅಲ್ಲ. ಒಂದೇ ತರ ಬಿಳಿ ಬಣ್ಣ ಇದೆ ಅನ್ಕೊಳ್ಳಿ, 3 ಸಮಾನವಾಗಿ ಹಾಗೆ ಇದ್ದಾರೆ, ಸಮಾನ ಅನ್ಬೇಕು. ಅಲ್ಲಿರೋ ಬಿಳಿ ಬಣ್ಣ ಇಲ್ಲಿದೆ ಅಂತ ಹೇಳ್ಬಾರ್ದು. ಆ ಬಿಳಿ ಬಣ್ಣಕ್ಕೆ ಈ ಬಿಳಿ ಬಣ್ಣ ಸಮಾನ, ಹೋಲಿಕೆ ಇದೆ ಅಂತ ಅಷ್ಟೇ ಹೇಳ್ಬೇಕು. ಇದು ನಮ್ಮ ಸಿದ್ಧಾಂತ. ನಮ್ಮಲ್ಲಿ ಅನುಗತ ಅಂತ ಸಿಗೋದೇ ಇಲ್ಲ. ಎಲ್ಲರಲ್ಲೂ ಸೇರಿ ಒಂದ್ ಧರ್ಮ ಹೇಳಿ ಅಂತ ಆಗಲ್ಲ ನಮ್ಗೆ. ಎಲ್ರಲ್ಲೂ ಸೇರಿ ಒಂದು ಧರ್ಮ ಹೇಳೋದು ಅಂದ್ರೆ ಅದರ ಹೋಲಿಕೆ ಈ ಧರ್ಮಕ್ಕಿದೆ, ಇದರ ಹೋಲಿಕೆ ಇದರಲ್ಲಿದೆ. ಈಗ ಒಂದ್ 5 ಸಿಂಹ ಇಟ್ಕೊಂಡ್ರೆ ಒಂದ್ 5 ಆನೆ ಅಂತ ಇಟ್ಕೊಳ್ಳಿ. ಆನೆಯಲ್ಲಿ ಗಜತ್ವ ಧರ್ಮ ಇದೆ, ಸೊಂಡ್ಲು ಎಲ್ಲದಕ್ಕೂ ಇದೆ. ಈ ಆನೆಯ ಸೊಂಡಿಲು ಮತ್ತೊಂದು ಆನೆಗೆ ಹೇಗ್ ಬರುತ್ತೆ? ಆ ಸೊಂಡ್ಲೇ ಬೇರೆ, ಈ ಸೊಂಡ್ಲೇ ಬೇರೆ. ಏನಂದ್ರೆ ಈ ಸೊಂಡಲಿನ ಹೋಲಿಕೆ ಅದಕ್ಕಿದೆ, ಆ ಸೊಂಡಲಿನ ಹೋಲಿಕೆ ಅದಕ್ಕಿದೆ. ಎಲ್ಲರನ್ನು ನಾವು ಸೊಂಡಿಲು ಅಂತಾನೆ ಕರಿತೀವಿ. ಶಬ್ದ ಯಾಕೆ ಕರಿತೀವಿ? ಅದ್ರ ಹೋಲಿಕೆ ಇದೆ, ವಸ್ತುಗಳು ಮಾತ್ರ ಬೇರೆ ಬೇರೆ. ಹಾಗೆ ಎಲ್ಲ ಮನುಷ್ಯರಲ್ಲಿ ಮನುಷ್ಯತ್ವ ಇದೆ ನಿಜ. ಈ ಮನುಷ್ಯಲ್ಲಿರೋ ಮನುಷ್ಯತ್ವ ಬೇರೆ, ಆ ಮನುಷ್ಯರಲ್ಲಿ ಮನುಷ್ಯತ್ವ ಇದೆ, ಆದ್ರೆ ಅದೇ ಮನುಷ್ಯತ್ವ ಅವನಲ್ಲಿಲ್ಲ, ಸ್ವಲ್ಪ ಹೋಲಿಕೆ ಇದೆ. ಈ ರೀತಿ ವ್ಯತ್ಯಾಸವನ್ನ ಹೇಳ್ತೀವಿ. ನಮ್ಮ ಪ್ರಕಾರ, ನಮ್ಮ ಮತದಲ್ಲಿ ವ್ಯಾವರ್ತಕ ಧರ್ಮನೇ ಹೆಚ್ಚು, ಅನುಗತ ಧರ್ಮ ಇಲ್ಲ. ಅದು ತುಂಬಾ ಕಷ್ಟ ಹೇಳೋದು. ಏನಂದ್ರೆ ಅನುಗತ ಧರ್ಮ ಅಂತ ಯಾವ ಅರ್ಥದಲ್ಲಿ ಬಳಸ್ತೀವಿ? ಆ ಭಗವಂತನಲ್ಲಿರೋ ಧರ್ಮದ ಹೋಲಿಕೆ ನಮ್ಮ ಧರ್ಮದಲ್ಲಿದೆ, ಹೋಲಿಕೆ ಅಂತ ಇಟ್ಕೊಂಡು ಅನುಗತ, ಒಂದೇ ರೀತಿ ಒಂದೇ ಇದೆ ಅಂತ ನಾವು ಹೇಳೋದು. ಅಂತೂ ಸ್ವರೂಪತ್ವ ಅನ್ನೋ ಧರ್ಮ ಏನಿದೆ ಇದು ಎಲ್ಲಾ ವಸ್ತುಗಳಲ್ಲಿ ಒಂದೋ ಬೇರೆನೋ ಅಂತ ಪ್ರಶ್ನೆ. ಒಂದೇ ಅಂತ ಹೇಳಿದ್ರೆ ಸಮಸ್ಯೆ ಇದೆಯಂತೆ. ಯಾಕೆ ಅಂದ್ರೆ ಇದು ಇಬ್ರು ಬರ್ತಾರೆ, ಮೀಮಾಂಸಕರು ಅಂತ ಈಗಾಗ್ಲೇ ಬಂತು. ನಾನು ಹೇಳ್ದೆ ಜೈಮಿನಿ ಋಷಿಗಳ ಸಂಪ್ರದಾಯ ಅನುಸರಿಸೋರು ಅವ್ರು ಮೀಮಾಂಸಕರು ಅಂತ ಕರಿತೀವಿ. ಈಗ ವೇದವ್ಯಾಸರ ಸಂಪ್ರದಾಯ ಅನುಸರಿಸೋರ್ನು ಮೀಮಾಂಸಕರು ಅಂತ ಕರಿತೀವಿ ನಿಜ. ಅಲ್ಲಿ ಒಂದು ವಿಭಾಗ ಇದೆ, ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅಂತ. ಮೀಮಾಂಸಾ ಅನ್ನೋ ಶಬ್ದಕ್ಕೆ ಮೊದಲು ಅದೇ ಅರ್ಥ ಹೇಳಿದ್ದೀನಿ ಮೊದಲು ಕೂಡ ಹೇಳಿದ್ದೀನಿ, ನೆನಪಿಸ್ಕೊಳ್ತೇನೆ, ಮತ್ತೆ ನೆನಪಿಸ್ತೇನೆ. ಮೀಮಾಂಸ ಅಂದ್ರೆ ಮಾಂಸ ಅಂತ ಏನೋ ಬರುತ್ತಲ್ಲ, ಮಾಂಸ ಆ ಮಾಂಸ ಬೇರೆ, ಇದಕ್ಕೆ ಸಂಬಂಧ ಇಲ್ಲ. ಮೀಮಾಂಸ ಅನ್ನೋ ಶಬ್ದಕ್ಕೆ ವಿಚಾರ ಮಾಡೋದು ಅಂತ ಅರ್ಥ, ವಿಚಾರ ಅಂತ ಅರ್ಥ. ಬ್ರಹ್ಮ ಮೀಮಾಂಸ ಅಂದ್ರೆ ಬ್ರಹ್ಮನ ಬಗ್ಗೆ ವಿಚಾರ ಮಾಡೋ ಶಾಸ್ತ್ರ, ಪರಮಾತ್ಮನ ಬಗ್ಗೆ ವಿಚಾರ ಮಾಡೋ ಬ್ರಹ್ಮ ಮೀಮಾಂಸ ಅಂದ್ರೆ ಈ ಬ್ರಹ್ಮಸೂತ್ರ. ಕರ್ಮ ಮೀಮಾಂಸ ಅಂತ ಶಬ್ದ ಬಳಸ್ತಾರೆ. ಕರ್ಮ ಅಂದ್ರೆ ಯಾಗಗಳು, ವೇದದಲ್ಲಿ ಬರುವ ಸೋಮಯಾಗ ಇತ್ಯಾದಿ ಯಾಗಗಳು, ಅದರ ಬಗ್ಗೆ ಮೀಮಾಂಸ ವಿಚಾರ ಮಾಡ್ತಾರೆ ಅಂತ ಅರ್ಥ. ಅದನ್ನ ಮೀಮಾಂಸ ಅನ್ನೋ ಶಬ್ದಕ್ಕೆ ವಿಚಾರ ಅಂತ ಅರ್ಥ. ಅದೇ ರೀತಿ ಅಥಾತೋ ಬ್ರಹ್ಮ ಜಿಜ್ಞಾಸ, ಮೀಮಾಂಸ ಜಿಜ್ಞಾಸ ಬಳಸ್ತೀವಿ. ಜಿಜ್ಞಾಸ ಅಂದ್ರೆ ವಿಚಾರ, ಅಂದ್ರೆ ಮನನ ಮಾಡೋದು ಅಂತ ಅರ್ಥ. ಈ ಅರ್ಥದಲ್ಲಿ ಬರುತ್ತೆ. ಅಂತೂ ಈ ಜೈಮಿನಿ ಋಷಿಗಳ ಸಂಪ್ರದಾಯ ಏನಿದೆ ಅದನ್ನ ಅನುಸರಿಸುವ ಮೀಮಾಂಸಕರಿದ್ದಾರೆ. ಅದರಲ್ಲಿ ಇಬ್ರು, ಒಂದು ಪ್ರಾಭಾಕರರು ಮತ್ತೊಂದು ಭಾಟ್ಟರು ಅಂತ ಅವತ್ ಹೇಳಿದ್ದೆ. ಅಲ್ಲಿ ಭಟ್ಟ ಕುಮಾರಿಲ ಭಟ್ಟರು ಏನಿದಾರಲ್ಲ, ಆ ಕುಮಾರಿಲ ಭಟ್ಟ ಮತವನ್ನ ಅನುಸರಿಸುವಂತಹ ಕೆಲವರು ಇದ್ದಾರೆ. ಅವರ ಮತ ಒಂದಿದೆ, ಅವರೊಂದು ವಿಷಯ ಹೇಳ್ತಾರೆ. ಇನ್ನೊಂದು ವೈಶೇಷಿಕರು ಅಂತ ಹೇಳ್ತಾರೆ. ವೈಶೇಷಿಕರು ಅಂದ್ರೆ ಸ್ವಲ್ಪ ಈ ಅನುಮಾನ ತರ್ಕಶಾಸ್ತ್ರ ಕೇಳಿದ್ವಲ್ಲ, ಅಂದ್ರೆ ಪರ್ವತೋ ನಿಮಾನ್ ಧೂಮಾತ್ ಈ ತರ ಎಲ್ಲ ಅನುಮಾನವನ್ನ ಪ್ರಯೋಗ ಮಾಡಿ ಅರ್ಥ ಮಾಡ್ಕೊಳ್ಳೋರು, ಅವ್ರನ್ನ ತಾರ್ಕಿಕರು ಅಂತ ಕರಿತೀವಿ. ತರ್ಕ ಅಂದ್ರೆ ಅನುಮಾನ, ಅನುಮಾನ ಜಾಸ್ತಿ ಪ್ರಯೋಗ ಮಾಡೋರ್ಗೆ ತಾರ್ಕಿಕ ಅಂತ ಕರಿತೀವಿ. ಅಥವಾ ಅದೇ ಲಾಜಿಕ್ ಜಾಸ್ತಿ ಬಳಸೋರು ಅಂತ ಅವ್ರನ್ನ ತಾರ್ಕಿಕರು. ಅಥವಾ ವೈಶೇಷಿಕರು ಅಂತ ಇದೆ. ವೈಶೇಷಿಕರು ಅಂದ್ರೆ ವಿಶೇಷ ಅಂತ ಒಂದು ಹೊಸದಾದ ವಸ್ತುವನ್ನು ಒಪ್ಪಿದ್ದಾರೆ. ಅದು ಯಾವ ದಾರ್ಶನಿಕರು ಒಪ್ಲಿಲ್ಲ. ಯಾವ ದಾರ್ಶನಿಕರು ಅಂದ್ರೆ ಅದ್ವೈತಿಗಳು ಒಪ್ಲಿಲ್ಲ ಅವ್ರು ಹೇಳಿದ್ದನ್ನ. ಈ ಕಡೆ ಜೈನ ಮತ ಮತ್ತೆ ಬೌದ್ಧ ಮತ ಅದ್ಯಾರು ಒಪ್ಲಿಲ್ಲ, ಅವ್ರು ಮಾತ್ರ ಅದು ಒಪ್ಪಿದ್ದಾರೆ. ಜಗತ್ತಿನಲ್ಲಿ ಒಂದು ಹೊಸ ಪದಾರ್ಥ ಪರಿಚಯ ಮಾಡ್ಕೊಟ್ರು, ನಮಗ್ ಗೊತ್ತೇ ಇಲ್ಲ ಆ ವಸ್ತು, ಅದನ್ನ ವಿಶೇಷ ಅಂತ ಕರೀತಾರೆ, ಒಂದು ವಿಶೇಷ ಅಂತ. ಆ ವಸ್ತುವನ್ನ ಜಗತ್ತಿಗೆ ಪರಿಚಯ ಮಾಡ್ಕೊಟ್ಟವ್ರೆ ವೈಶೇಷಿಕರು. ಅದಕ್ಕೆ ಅವ್ರು ವೈಶೇಷಿಕ ಅಂತ ಹೆಸರು ಅವ್ರಿಗೆ. ಅದೇನು ಹೊಸದಾದ ವಸ್ತು ನಮಗ್ ಜಗತ್ನಲ್ಲಿ ಗೊತ್ತಿಲ್ಲದೆ ಇರೋದು ಅಂದ್ರೆ ಅವ್ರು ಹೇಳ್ತಾರೆ ಅದು ನಮಗ್ ಕೊನೆ ಗೊತ್ತಾಗತ್ತೆ, ಇದೇನಿದು ಇಷ್ಟೇ ಅಂತ ನಮಗ್ ಅನ್ಸತ್ತೆ. ಅದು ನಾವು ದ್ವೈತ ಸಿದ್ಧಾಂತ ಓದಿರೋದ್ರಿಂದ ಗೊತ್ತಾಗತ್ತೆ ಅಷ್ಟೇ ಹೊರತು ಮೊದಲು ಅದು ಹೊಸದೆ ಇಡೀ ಜಗತ್ತಿಗೆ.
ಅವ್ರೇನ್ ಹೇಳ್ತಾರೆ ಅಂದ್ರೆ ವೈಶೇಷಿಕರು ಹೇಳೋ ವಿಷಯ ಗೊತ್ತಾಗಬೇಕು. ಮೀಮಾಂಸಕರು ಅವ್ರ ಮತಕ್ಕೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ, ವೈಶೇಷಿಕರ ಮತಕ್ಕೆ. ಯಾಕೆ? ತಮ್ಮ ಮತ ಬೇರೆ ಅನ್ಸ್ಬೇಕು. ಎಲ್ಲ ನಮ್ಮ ಅಭಿಪ್ರಾಯ ಹಾಗೆ ತಾನೆ. ನಾವು ಬೇರೆಯವ್ರ ಮತ ಸೇರ್ಬಾರ್ದು, ನಂದೊಂದು ವಿಶೇಷತೆ ಇರ್ಬೇಕು, ನಂದೊಂದು ಅಭಿಪ್ರಾಯ ಬೇರೆ ಇರ್ಬೇಕು. ಈ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಭಾಟ್ಟ ಮೀಮಾಂಸಕರು ಆ ವೈಶೇಷಿಕರ ಮತಕ್ಕೆ ಸೇರ್ಕೊಳ್ಬಾರ್ದಲ್ಲ, ಅದಕ್ಕೆ ಇವ್ರೊಂದ್ ವಿಷಯ ಹೇಳ್ತಾರೆ, ಅವ್ರೊಂದ್ ವಿಷಯ ಹೇಳ್ತಾರೆ. ಕೊನೆಗ್ ಬೇಕಾಗಿದ್ ಒಂದೇ ದಾರಿಯಲ್ಲೇ ಸಾಗ್ಬೇಕು, ನಂದು ಬೇರೆ ದಾರಿ ಅನ್ನೋ ತರ ಮಾತಾಡ್ತಾರೆ, ಹೋಗೋದು ಅದೇ ದಾರಿಗೆ. ಮತ್ತೆ ಅದ್ ಏನು ಅನ್ನೋ ಚರ್ಚೆ ಇಲ್ಲಿ ಪ್ರಾರಂಭ ಆಗತ್ತೆ ಈಗ. ತತ್ ಕಥಂ ಅಂತ ಈಗ ಶುರು ಮಾಡ್ತಾರೆ. ಸರ್ವಾನುಗತ ಧರ್ಮಾಣಂ ಅಂತೇಹಿ ಸ್ವತ್ವಮಿಷ್ಯತೆ ಕಿಂ ವ್ಯಾವೃತ್ತಮಿತಿ ಪ್ರಶ್ನೆ ಸ್ವರೂಪಮಿತಿ ಕೇವಲಂ ಸ್ಯಾದುತ್ತರಂ ಅಂತ ಇಷ್ಟು ಆಚಾರ್ಯರ ವಾಕ್ಯ. ಇದಕ್ಕೆ ಅರ್ಥ ಆಗ್ಬೇಕು ಅಂದ್ರೆ ನಾವು ಜಯತೀರ್ಥರ ಪಂಕ್ತಿ ಓದ್ಲೇಬೇಕು. ಅವ್ರ ಜಯತೀರ್ಥರ ವಾಕ್ಯಗಳ ಅರ್ಥ ಆಗದೆ ಇದ್ರೆ ಆಚಾರ್ಯ ವಾಕ್ಯ ಅರ್ಥನೇ ಆಗಲ್ಲ. ಏತದುಕ್ತಂ ಭವತಿ ಅಂತ ಈ ಮುಂದಕ್ಕೊಂದು ಪ್ಯಾರ ಇದೆ, ಅದನ್ನ ಹೇಳ್ತಾ ಇದೀನಿ ಈಗ. ವಿಶೇಷ ಅಂತ ಒಂದು ಪದಾರ್ಥ ಒಪ್ಪಿದ್ದಾರೆ, ಹೊಸದಾದ ಪದಾರ್ಥ. ಈ ವಿಶೇಷದ ಕೆಲಸ ಏನು, ಅದನ್ನ ಎಲ್ಲ ಒಪ್ಪಿದ್ದಾರೆ ಅಂತ ಬಂದ್ರೆ ನಮಗೆ ಸ್ವಲ್ಪ ಈ ತರ್ಕಶಾಸ್ತ್ರದ ಪರಿಚಯ ಇದ್ದವ್ರಿಗೆ ಅರ್ಥ ಆಗ್ಬಿಡುತ್ತಿದ್ದು. ಹೊಸದಾಗಿ ಇದ್ದವ್ರಿಗೆ ವಿವರಣೆ ಜಯತೀರ್ಥರೇ ಕೊಡ್ತಾರೆ ನೋಡಿ. ನ್ಯಾಯಸುಧಾ ಗ್ರಂಥದಲ್ಲಿ ಮತ್ತೆ ಅದರ ವಿವರಣೆ ಕೊಡ್ತಾರೆ ಅಂದ್ರೆ ಅದಕ್ಕೊಂದು ಮಹತ್ವ ಇದೆ. ಏನ್ ವಿವರಣೆ ಕೊಟ್ಟಿದ್ದಾರೆ ಅಂದ್ರೆ, ದ್ರವ್ಯೇಶು ಅತ್ಯಂತಂ ವ್ಯಾವೃತ್ತಾಹ ಧರ್ಮಾಹ ಅಂತ್ಯ ವಿಶೇಷ. ಈ ವಾಕ್ಯ ಬಹಳ ಮುಖ್ಯ, ಇದು ನೆನ್ಪಿಟ್ಕೊಳ್ಳಿ. ವಿಶೇಷ ಅಂದ್ರೆ ಏನು ಅಂದ್ರೆ ಕೊನೆಗೆ ಸಿಗೋ ಪದಾರ್ಥ. ಈಗ ಉದಾಹರಣೆಗೆ ನಮ್ಗೆ ಒಂದು ದೊಡ್ಡ ಮನೆ ಇದೆ ಅಂತ, ಮನೆಯಲ್ಲಿ ಕಂಬಗಳಿರತ್ತಲ್ಲ, ಕಂಬಗಳಿಂದ ಮನೆಯನ್ನು ಕಟ್ಟದ. ಈ ಕಂಬಗಳೇನಿರತ್ತಲ್ಲ, ಕಂಬ ಅದನ್ನ ತುಂಡು ಮಾಡ್ತಾ ಹೋಗಿ ತುಂಡು ಮಾಡ್ದ ಕೊನೆಗೆ ಏನ್ ಸಿಗ್ತಾ ಹೋಗುತ್ತೆ? ಏನಿಲ್ಲ, ಅಣು ಸಿಗತ್ತೆ, ಪರಮಾಣುಗಳು ಸಿಗತ್ತೆ ಕೊನೆಗಷ್ಟೇ. ಯಾಕೆಂದ್ರೆ ಪರಮಾಣುಗಳು ಚಿಕ್ಕ ಚಿಕ್ಕ ಅಣುಗಳು. ಅವತ್ತು ಆಟಮ್ ಅಂತ ಹೇಳಿದ್ರು ಒಬ್ರು, ಅದೇ ಆಟಮ್. ಆ ಪರಮಾಣುಗಳೇನಿದೆ ಅದೆಲ್ಲ ಸೇರ್ಕೊಳ್ತು, 2, 3, 4, 5, 6 ಇದೆಲ್ಲ ಸೇರ್ಕೊಂತ ಹೋಯ್ತು. ಸೇರ್ಕೊಂಡು ಹೋದಷ್ಟು ಎಷ್ಟು ಸೇರ್ಕೊಳ್ಳುತ್ತೋ ಅಷ್ಟು ದೊಡ್ಡ ಪದಾರ್ಥ ಆಗತ್ತೆ, ಎಷ್ಟಕ್ ನಿಲ್ಲತ್ತೋ ಅದು ಚಿಕ್ಕ ಪದಾರ್ಥ ಆಗತ್ತೆ. ಹೀಗೆ ಹೋಗ್ತಾ ಹೋಗುತ್ತೆ. ಯಾವಾಗ ಅದು ದೊಡ್ಡ ಬಿಲ್ಡಿಂಗು ಒಂದೊಂದೇ ಪುಡಿ 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 ಆಯ್ತು, ಕೊನೆಗೆ ಆ ಪುಡಿ ಮಾಡ್ತಾ 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 ಕೊನೆಗೆ ಒಂದ್ ಸಿಗತ್ತೆ, ಅದು ಪರಮಾಣು ಅಂತ ಕರಿತೀವಿ ಅದನ್ನ. ಆ ಪರಮಾಣು ಕೊನೆ ಅಂತ ಇವ್ರು ಹೇಳೋದು, ಯಾರು ವೈಶೇಷಿಕರು ತಾರ್ಕಿಕರೆಲ್ಲ ಹೇಳ್ತಾರೆ. ನಾವಿನ್ನ ಬುದ್ಧಿವಂತರು ದ್ವೈತಿಗಳು, ಅದಕ್ಕಿಂತ ಒಂದ್ ಚಿಕ್ಕದ ಹೇಳ್ತೀವಿ ನಾವು. ಅದಿರ್ಲಿ, ಅವರ ಪ್ರಕಾರ ಸದ್ಯಕ್ಕೆ ಪರಮಾಣು ಕೊನೆಗೆ ಅಂತ ಇಟ್ಕೊಳ್ಳೋಣ. ಆ ಪರಮಾಣು ಕೊನೆಗೆ ಅಂತ ಇಟ್ಕೊಂಡ್ರೆ ನಮ್ಗೆ ಎಲ್ಲಿ ಸಮಸ್ಯೆ ಆಗತ್ತೆ ಅಂದ್ರೆ, ಪರಮಾಣುವಿನಲ್ಲಿ ಸಮಸ್ಯೆ. ಏನ್ ಸಮಸ್ಯೆ ಅಂದ್ರೆ, ಈಗ ಪರಮಾಣು ನಮಗ್ ಕಣ್ಣಿಗಂತೂ ಕಾಣಿಸಲ್ಲ. ಈಗ 2 ಪರಮಾಣು ಸೇರ್ತು, ಆಮೇಲೆ ಅದಕ್ಕೆ ಇನ್ನೊಂದು ಪರಮಾಣು ಸೇರ್ತು, ಹೀಗೆ ಸೇರ್ಕೊಂಡು ಒಂದು ದೊಡ್ಡ ವಸ್ತು ಆಗತ್ತೆ. ಈಗ 2 ಪರಮಾಣು ತಗೊಳ್ಳಿ, ಅದು ಪೃಥ್ವಿ ಪರಮಾಣು. ಅದು ಈಗ ನೀರಿನಲ್ಲೂ ಪರಮಾಣುಗಳಿರುತ್ತೆ, ಬೆಂಕಿಯಲ್ಲಿ ತೇಜಸ್ಸಿನಲ್ಲೂ ಪರಮಾಣುಗಳು, ವಾಯುವಿನಲ್ಲೂ ಪರಮಾಣು ಇದೆಯಂತೆ, ಗಾಳಿಯಲ್ಲಿ. ಹಾಗೆ ಪೃಥ್ವಿಯಲ್ಲಿ ಕಣಗಳೇನಿದೆ ಪರಮಾಣುಗಳು ಅದಿದೆ. ಈಗ 2 ಪೃಥ್ವಿ ಪರಮಾಣು ಇದೆ, 2 ಅಣು. ಈಗ ಪೃಥ್ವಿ 2 ಅಣು ಅಂದ್ರೆ ಆ ಅಣು ಬೇರೆ, ಈ ಪಾರ್ಥಿವ ಅಣು ಬೇರೆ. 2 ಪರಮಾಣುಗಳು ಅಂತ 2 ಅಂತ ಕರಿಬೇಕು ಅಂದ್ರೆ ಭೇದ ಇರ್ಬೇಕು. ನಾನು ಬೇರೆ, ನೀವು ಬೇರೆ, ಭೇದ ಇದೆ. ಹಾಗೆ ಆ ಪರಮಾಣು ಬೇರೆ, ಈ ಪರಮಾಣು ಬೇರೆ. ಯದ್ಯಪಿ 2 ಪರಮಾಣುನೇ, ನಾನು ಮನುಷ್ಯರೇ, ನೀವು ಮನುಷ್ಯರೇ, ಆದ್ರೆ ಮನುಷ್ಯರಲ್ಲಿ ಭೇದ ಇದೆ, ಬೇರೆ ಬೇರೆ. ಅದೇ ತರ ಆ 2 ಪರಮಾಣುಗಳಲ್ಲಿ ಭೇದ ಇದೆ, 2 ಬೇರೆ ಬೇರೆ ಅಂತ ಹೇಳ್ಬೇಕು. ಬೇರೆ ಬೇರೆ ಆಗೋದು ಹೇಗೆ ಅಂತ ಪ್ರಶ್ನೆ. ಹೇಗ್ ತಿಳ್ಕೊಳ್ಳೋದು? ಈಗ ನಾವು ನೀವು ಬೇರೆ ಯಾಕೆ? ಆಕಾರ ನೋಡಿದ್ರೆ ಗೊತ್ತಾಗತ್ತೆ. ಒಬ್ರು ಗುಂಡಕ್ಕಿದ್ದಾರೆ, ಇನ್ನೊಬ್ರು ಉದ್ದಕ್ಕಿದ್ದಾರೆ. ಆಕೃತಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ನು ಗುಂಡಕ್ಕಿರೋ ಇವನ್ ಬೇರೆ, ಇವನು ಉದ್ದಕ್ಕಿದ್ದಾನೆ ಬೇರೆ, ಅವ್ನು ಕುಳ್ಳಕ್ಕಿದ್ದಾನೆ. ಈ ತರ ಒಂದೊಂದು ಭೇದ ಹೇಳ್ಬೋದು. ಇವನಿಗಿಂತ ಬೇರೆ ಯಾಕೆ? ಬೇರೆ ಬೇರೆ ಧರ್ಮ, ವ್ಯಾವರ್ತಕ ಧರ್ಮ ಕಾಣುತ್ತೆ. ಒಬ್ರಲ್ಲಿ ಇಲ್ದೇ ಇರೋ ಧರ್ಮ ಇನ್ನೊಬ್ರಲ್ಲಿ ಧರ್ಮ ಇವನಲ್ಲಿ ಕಾಣುತ್ತೆ. ಆದ್ರೆ ಪರಮಾಣುಗಳು ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದೇ ಇರೋ ಪರಮಾಣು ತಗೊಂಡು ಈ ಪರಮಾಣುವಿಗಿಂತ ಬೇರೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇದು ಕಷ್ಟ ಆಯ್ತು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ವೈಶೇಷಿಕರು ಒಂದು ಉತ್ತರ ಕೊಡ್ತಾರೆ. ನಿಮಗೇನ್ ಸಮಸ್ಯೆ? ಈ ಪರಮಾಣು ಬೇರೆ, ಈ ಪರಮಾಣು ಬೇರೆ ಅಂತ ಹೇಳ್ಬೇಕಷ್ಟೇ ತಾನೆ. ಅದು ತುಂಬಾ ಸುಲಭ. ಆ ಪರಮಾಣುವಿನಲ್ಲೇ ಒಂದು ವ್ಯಕ್ತಿತ್ವ ಇದೆ, ಅದು ಸ್ವರೂಪ ಅದ್ರ ಜೊತೆಗೆ ಇದೆ. ಈಗ ಕೊನೆಗೆ ನಾವು ಭಗವಂತ ಯಾಕೆ ಬೇರೆ ಬೇರೆ, ಎಷ್ಟು ಉತ್ತರ ಹೇಳಿಕ್ ಸಾಧ್ಯನೋ ಅಷ್ಟು ಹೇಳ್ಬೋದು. ಕೊನೆಗೆ ಯಾಕೆ ಬೇರೆ? ನಮ್ ಸ್ವಭಾವನೆ ಬೇರೆ, ಅವನ ಸ್ವಭಾವನೆ ಬೇರೆ ಅಂತ ಕೊನೆಗೆ ಹೇಳ್ಬಿಡ್ತೀವಿ. ಏನು ಜಾಸ್ತಿ ಉತ್ತರ ಕೊಡ್ಲಿಕ್ ಬರ್ದೇ ಇದ್ರೆ ಅದೇನಕ್ಕೆ ಹೀಗಲ್ಲ ಅಂದ್ರೆ, ಅದು ನನ್ನ ಸ್ವಭಾವ ಬೇರೆ, ನನ್ನ ಯೋಗ್ಯತೆ ಬೇರೆ. ನಿಮ್ ಸ್ವಭಾವ ಬೇರೆ, ನಿಮ್ ಯೋಗ್ಯತೆ ಬೇರೆ. ಅಂದ್ರೆ ಆಯಾಯ ವಸ್ತುಗಳಲ್ಲಿ ಒಂದು ಸ್ವಭಾವ ಇದೆ. ಅದೇನ್ ಮಾಡತ್ತೆ? ಈ ವಸ್ತು ಬೇರೆ, ಈ ವಸ್ತು ಬೇರೆ ಅಂತ ತಾನು ತೋರಿಸ್ಕೊಳತ್ತೆ. ಹಾಗೆ ಪರಮಾಣುವಿನಲ್ಲಿ ಒಂದು ಪದಾರ್ಥ ಒಪ್ಕೊಂಡಿದ್ದಾರೆ, ವಿಶೇಷ ಅಂತ. ಈ ಪರಮಾಣುವಿನಲ್ಲಿ ಒಂದು ಪರಮಾಣು ಇದೆ, ಅದರಲ್ಲೊಂದು ವಿಶೇಷ ಒಪ್ಪಿದ್ದಾರೆ. ಇನ್ನೊಂದು ಪರಮಾಣು ಇದೆ, ಅದರಲ್ಲೂ ಒಂದು ವಿಶೇಷ ಅನ್ನೋ ಒಂದು ವಸ್ತು ಇದೆ. ಆ ವಿಶೇಷ ಏನ್ ಮಾಡತ್ತೆ ಅಂದ್ರೆ, ಈ ಪರಮಾಣುನೇ ಬೇರೆ, ಈ ಪರಮಾಣುನೇ ಬೇರೆ ಅಂತ ಪರಮಾಣು ಭೇದವನ್ನ ತೋರಿಸಿಕೊಡತ್ತೆ. ಈ ಪರಮಾಣು ಬೇರೆ, ಆ ಪರಮಾಣು ಬೇರೆ ಅಂತ. ಅದಕ್ಕೋಸ್ಕರ ಅದಕ್ಕೆ ವಿಶೇಷ ಅಂತ ಕರೀತಾರಂತೆ. ವಿಶೇಷ ಅಂದ್ರೆ
ಒಂದು ವಸ್ತುವನ್ನ ಮತ್ತೊಂದು ವಸ್ತುವಿಗಿಂತ ಬೇರೆ ಅಂತ ನಮಗೆ ಯಾವ್ದು ಜ್ಞಾನ ತಂದು ಕೊಡುತ್ತೋ ಅದನ್ನ ವಿಶೇಷ ಅಂತ ಕರಿತೀವಿ. ವಿಶಿಷ್ಯತೆ ಅಂದ್ರೆ ಇದಕ್ಕಿಂತ ಇದು ಬೇರೆ ಅನ್ನುವ ಜ್ಞಾನವನ್ನು ತಂದು ಕೊಡುತ್ತೆ, ಅದಕ್ಕೆ ವಿಶೇಷ ಅಂತ ಕರೀತಾರೆ. ಹಾಗಾದ್ರೆ ಪರಮಾಣುವಿನಲ್ಲೇ ಒಂದು ವ್ಯಕ್ತಿತ್ವ ಇದೆ, ಅದು ಪರಮಾಣುವಿನಲ್ಲಿ ಮಾತ್ರ ಇದೆ. ಒಂದು ಪರಮಾಣುವಿನಲ್ಲಿ ಇನ್ನೊಂದು ಪರಮಾಣು ಅದರಲ್ಲೇ ಒಂದು ಯೋಗ್ಯತೆ, ಅದಕ್ಕೆ ಬೇಕಾದ ಒಂದು ಸ್ವಭಾವ ಇದೆ, ಅದು ಈ ಪರಮಾಣುವಿಗಿಂತ ಬೇರೆ ಅಂತ ಅದೇ ತೋರಿಸ್ಕೊಡುತ್ತೆ. ಅದು ಸಹಜ, ಒಂದೊಂದು ವಸ್ತುವಿನಲ್ಲೂ ಕೂಡ ಸ್ವಭಾವ ಬೇರೆ ಬೇರೆ ಇದ್ದೇ ಇರುತ್ತೆ. ಆ ಸ್ವಭಾವ ಏನಿದೆಯಲ್ಲ ಅದನ್ನು ಇವ್ರು ವಿಶೇಷ ವಿಶೇಷ ಅಂತ ಕರಿತಾ ಇದ್ದಾರೆ. ಆ ವಿಶೇಷ ಅನ್ನೋದು ಏನ್ ಮಾಡುತ್ತೆ, ಪರಮಾಣುಗಳಲ್ಲೂ ಬೇರೆ ಬೇರೆ ಭೇದ ಬುದ್ಧಿ ಬೇರೆ ಬೇರೆ ಅನ್ನುವ ಜ್ಞಾನವನ್ನ ತಂದು ಕೊಡುತ್ತೆ ಅಂತ. ಇಷ್ಟೆಲ್ಲ ನಮ್ಗೆ ಯಾಕೆ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಬೇಕು, ಇನ್ನೂ ವಿಷಯ ಇದೆ. ವಿಶೇಷ ಗೊತ್ತಾಯ್ತಲ್ಲ, ಈಗ ನಮ್ಗೆ ಇನ್ನೂ ಒಂದ್ ಪ್ರಶ್ನೆ ಮಾಡ್ತಾರೆ. ಈಗ ವಿಶೇಷ ಅನ್ನೋದು ಯಾಕೆ ಒಪ್ಕೊಂಡಿದ್ ನೀವು? ಈ ಪರಮಾಣು ಅಂದ್ರೆ ಕಣ್ಣಿಗೆ ಕಾಣದೇ ಇರುವ ಒಂದು ಪರಮಾಣು, ಹಾಗೆ ಇನ್ನೊಂದು ಪರಮಾಣು ಏನು ಕಣ್ಣಿಗೆ ಕಾಣ್ತಾ ಇಲ್ಲ, ಆ ಎರಡು ಪರಮಾಣುಗಳು ಬೇರೆ ಬೇರೆ ಅಂತ ಹೇಳ್ಬೇಕು. ಆ ಬೇರೆ ಬೇರೆ ಜ್ಞಾನ ಬರ್ಬೇಕಲ್ಲ, ಇದು ಇದಕ್ಕಿಂತ ಬೇರೆ ಅಂತ. ಆ ಜ್ಞಾನ ಬರ್ಲಿಕ್ಕೋಸ್ಕರ ಈ ಪರಮಾಣುವಿನಲ್ಲಿ ಒಂದ್ ವಿಶೇಷ ಒಪ್ಪಬೇಕು, ಆ ಪರಮಾಣುವಿನಲ್ಲಿ ಒಂದ್ ವಿಶೇಷ ಒಪ್ಬೇಕು. ಇದನ್ನು ಹೇಳಿದ್ರಿ, ನಮಗೇನ್ ಸಮಸ್ಯೆ ಆಯ್ತು ಅಂದ್ರೆ ಇನ್ನೊಬ್ಬ ಪ್ರಶ್ನೆ ಹೇಳ್ತಾನೆ. ಈಗ ಪರಮಾಣು ಏನೋ ಬೇರೆ ಬೇರೆ ಆಯ್ತು, ಈ ಪರಮಾಣುವಿಗಿಂತ ಆ ಪರಮಾಣು ಬೇರೆ ಅನ್ನುವ ಜ್ಞಾನ ಬಂತು, ಸಂತೋಷ. ಅದಾದ್ಮೇಲೆ ಪರಮಾಣುವಿನಲ್ಲಿ ಒಂದು ವಿಶೇಷ ಒಪ್ಪಿದ್ರಲ್ಲ, ಆ ವಿಶೇಷ ಅಂದ್ರೆ ಒಂದು ಪರಮಾಣುವಿನಲ್ಲಿರೋ ಒಂದು ವಿಶೇಷ ಧರ್ಮ, ಅದು ಅದ್ರಲ್ಲಿ ಮಾತ್ರ ಇದೆ. ಈ ಪರಮಾಣುವಿನಲ್ಲಿ ಇನ್ನೊಂದು ಪರಮಾಣು ತಗೊಳ್ಳಿ, ಆ ಪರಮಾಣುವಿನ ಒಂದು ವಿಶೇಷ ಇದೆ. ಹಾಗಾದ್ರೆ ಎರಡು ವಿಶೇಷ ಬಂತು. ಈ ಪರಮಾಣುವಿನಲ್ಲಿರೋ ಒಂದು ವಿಶೇಷ, ಆ ಪರಮಾಣುವಿನ ಒಂದು ವಿಶೇಷ. ನಮ್ಮ ಪ್ರಶ್ನೆ, ಈ ವಿಶೇಷ ಆ ವಿಶೇಷ ಒಂದೇನೋ ಬೇರೆನೋ ಅಂತ ಪ್ರಶ್ನೆ. ಒಂದೇನೋ ಬೇರೆನೋ ಅಂದ್ರೆ ಬೇರೆ ಬೇರೆನೆ. ಆ ಪರಮಾಣುವಿನಲ್ಲಿರೋ ವಿಶೇಷನೇ ಬೇರೆ, ಈ ಪರಮಾಣುವಿನ ವಿಶೇಷನೇ ಬೇರೆ. ಈ ಮನುಷ್ಯನ ಯೋಗ್ಯತೆ ಸ್ವಭಾವನೆ ಬೇರೆ, ಈ ಮನುಷ್ಯನ ಯೋಗ್ಯತೆ ಸ್ವಭಾವನೆ ಬೇರೆ ಅಂತ ಹೇಳ್ತೀವಲ್ಲ. ಅದಾದ್ಮೇಲೆ ಏನ್ ಪ್ರಶ್ನೆ ಕೇಳ್ಬೇಕು ಅಂದ್ರೆ, ಈ ಮನುಷ್ಯನ ಸ್ವಭಾವ ಇದೆಯಲ್ಲ, ಆ ಮನುಷ್ಯನ ಸ್ವಭಾವ ಇದೆಯಲ್ಲ, ಆ ಎರಡೂ ಸ್ವಭಾವ ಒಂದೇನೋ ಬೇರೆನೋ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ? ಸ್ವಭಾವನೂ ಬೇರೆ. ಅದನ್ನೇ ಹೇಳ್ತಾ ಇರೋದು, ಸ್ವಭಾವ ಬೇರೆ ಆದ್ರಿಂದಲೇ ಮನುಷ್ಯರಲ್ಲಿ ವ್ಯತ್ಯಾಸ ಇದೆ, ತಾರತಮ್ಯ ಕಾಣುತ್ತೆ ಅಂತ. ಹಾಗಾದ್ರೆ ಏನಾಯ್ತು, ಒಂದು ಪರಮಾಣುವಿಲಿರೋ ವಿಶೇಷ ಮತ್ತೊಂದು ಪರಮಾಣುವಿಲಿರೋ ವಿಶೇಷಕ್ಕಿಂತ ಬೇರೆ ಅಂತ ಆಯ್ತು. ಅದ್ ಹೇಗ್ ಗೊತ್ತಾಗತ್ತೆ ಅಂತ ನಮ್ಮ ಪ್ರಶ್ನೆ. ಅದೇನಿಲ್ಲ, ವಿಶೇಷದಲ್ಲಿ ಇನ್ನೊಂದು ವಿಶೇಷ ಇದೆ, ಹಾಗೆ ಒಪ್ಲಿಕ್ ಬರಲ್ಲ. ವಿಶೇಷದಲ್ಲಿ ವಿಶೇಷ ಇದೆ, ಈ ವಿಶೇಷದಲ್ಲಿ ಇನ್ನೊಂದು ವಿಶೇಷ ಇದೆ ಅಂದ್ರೆ ಆ ವಿಶೇಷ ಬೇರೆ ಬೇರೆ ಹೌದು ಅಲ್ವೋ? ಮತ್ ಈಗ ಪ್ರಶ್ನೆ ಬೆಳೀತಾ ಹೋಗುತ್ತೆ. ಬೆಳೀತಾ ಇರೋ ಪ್ರಶ್ನೆಗೆ ಉತ್ತರನೇ ಇಲ್ಲ. ಕೊನೆಗೆ ಏನ್ ಹೇಳ್ಬೇಕು? ಅದರ ಸ್ವರೂಪ ಯೋಗ್ಯತೆನೆ ಅಂತದ್ದು, ಸ್ವಭಾವ ಏನೋ ಒಂದ್ ರೀತಿ ಇದೆ. ಅದೇನ್ ಮಾಡುತ್ತೆ, ಆ ಸ್ವಭಾವ ವಿಶೇಷ ತನ್ನನ್ನೇ ಇನ್ನೊಂದಕ್ಕಿಂತ ಬೇರೆ ಅಂತ ತಾನೇ ತೋರಿಸ್ಕೊಡತ್ತೆ ಅಂತ. ಕೊನೆಗೆ ಎಲ್ಲೋ ನಿಲ್ಲಿಸ್ಬೇಕಲ್ಲ, ಅಂದ್ರೆ ಅದರ ಸ್ವಭಾವನೆ ಬೇರೆ, ಇದರ ಸ್ವಭಾವನೆ ಬೇರೆ ಅಂತ ಕೊನೆಗೆ ಉತ್ತರ ಅದೇ ಕೊಡ್ಬೇಕು ಅಂತ. ಇಷ್ಟು ಇಲ್ಲಿವರೆಗೆ ಬಂದಿದೆ. ಇದಾಗಿ ಮುಂದೆ ಇನ್ನೊಂದ್ ಸ್ವಲ್ಪ ಚರ್ಚೆ ಇದೆ. ಆ ಚರ್ಚೆಯನ್ನ ಇಷ್ಟು ನಾವು ಮನಸ್ಸಿಗೆ ತಂದುಕೊಂಡ್ರೆ ವಿಷಯ, ಮುಂದಿನ ವಿಷಯ ನಮ್ಗೆ ಅರ್ಥ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಇಲ್ಲಿಗೆ ಈ ಪಾಠದ ಮುಕ್ತಾಯವನ್ನ ಮಾಡ್ತೀನಿ. ಮತ್ತೆ ಮುಂದಿನ ಪಾಠ ಹಿಂದಿನ ಪಾಠದಲ್ಲಿ ತಿಳಿಸಿದಂತೆ 2 ದಿವಸ ಇರಲ್ಲ, 2 ದಿವಸ ಬಿಟ್ಟು 3ನೇ ದಿವಸದಿಂದ ಪಾಠ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ.